ಪರಭಾಷಾ ನಟ ನಟಿಯರು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಕಷ್ಟು ವಾಗ್ಯುದ್ಧ ನಡೀತಾ ಇತ್ತು. ಆದರೆ ಈಗ ಈ ವಾಗ್ಯುದ್ಧವನ್ನ ಇನ್ನಷ್ಟು ಕಲರ್ಫುಲ್ ಮಾಡಲಿಕ್ಕೆ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಸರ್ಪ್ರೈಸ್ ಸೆಲೆಬ್ರಿಟಿ. ಅವರೇ ಪೂಜಾ ಗಾಂಧಿ, ಮಳೆ ಹುಡುಗಿ. ಬೇರೆ ಭಾಷೆಯಿಂದ ಬಂದರೂ ಕೂಡ ಈಗ ನಮ್ಮವರೇ ಆಗಿರುವಂತಹ ಪೂಜಾ ಗಾಂಧಿ. ವೆಲ್ಕಮ್ ಟು ದ ಶೋ ಪೂಜಾ. ಥ್ಯಾಂಕ್ ಯು. ಬಹುಶಃ ನಮ್ಮ ಈ ಟಾಪಿಕ್ಗೆ ಪರ್ಫೆಕ್ಟ್ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆ ಭಾಷೆಯಲ್ಲಿ ಆಕ್ಟ್ ಮಾಡಿದಂತವ್ರು ಅಥವಾ ಬೇರೆ ಭಾಷೆಯಲ್ಲಿ ನಾನು ಬರೀ ಒಂದೇ ಒಂದು ಚಿತ್ರಗಳನ್ನ ಮಾಡಿದ್ದು. ಹೌದು, ಐ ಥಿಂಕ್ ಇಲ್ಲಿ ತನಕ ಇರೋ 38 ಚಿತ್ರ ಕನ್ನಡದಲ್ಲಿನೇ ಮಾಡಿದ್ದೀನಿ. ಓ ವಂಡರ್ಫುಲ್. ಓಕೆ, ಸೊ ಈಗ ಕನ್ನಡದವರೇ ಆಗ್ಬಿಟ್ಟಿದ್ದೀರಿ, ಕನ್ನಡನ ಕಲ್ತಿದ್ದೀರಿ ಕೂಡ. ನಿಮ್ಮ ಕನ್ನಡತಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲರ ಕೈಗಲ್ಲೂ ಮೈಕ್ ಬರುತ್ತೆ. ಸೊ ಮೈಕ್ ಬಂದಾಕ್ಷಣ ನೀವು ಪೂಜಾ ಅವರಿಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಆರ್ ಯು ರೆಡಿ ಪೂಜಾ? ಐ ಆಮ್ ರೆಡಿ. ಅದೇ ರೆಡಿ. ಆರ್ ಯು ರೆಡಿ? ಮೇಡಮ್, ನಿಮ್ಮ ಕನ್ನಡದಲ್ಲಿ ತುಂಬ ಒಳ್ಳೆ ಖ್ಯಾತಿ ಪಡೆದಂಥ ನಟಿ ನೀವು. ಯಾಕೆ ಬೇರೆ ಭಾಷೆಗೆ ಹೋಗಿ ಇದಕ್ಕಿಂತ ಹೆಚ್ಚಿನ ಒಂದು ಚಲನಚಿತ್ರದಲ್ಲಿ ಮಾಡಿ ನಿಮ್ಮ ಒಂದು ಸ್ಥಾನ ಮತ್ತು ನಮ್ಮ ಒಂದು ಕನ್ನಡದಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟಿದ್ದೀರಾ. ಇದನ್ನು ನೀವು ಯಾಕೆ ಬೇರೆ ಅನ್ಯ ಭಾಷೆ ಚಿತ್ರಗಳಲ್ಲಿ ನಟಿಸಬಾರ್ದು? ಆ ಒಂದು ಇದ್ಯಾಕೆ ಪಡೆಯಬಾರ್ದು ನೀವು? ಇಲ್ಲಿ ನನಗೆ ಜನ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ, ಎಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಸೇಫ್ ಇನ್ ಕರ್ನಾಟಕ. ಅಲ್ಲ, ಈ ಕ್ವೆಶ್ಚನ್ ಇಂಟ್ರೆಸ್ಟಿಂಗ್ ಅನಿಸ್ತಿಲ್ವಾ? ಯಾರು ಕೇಳಿರ್ಲಿಕ್ಕಿಲ್ಲ ಬಹುಶಃ. ಹೌದು, ನಿಜ. ಯಾಕೆಂದ್ರೆ ಇಲ್ಲಿ ಒಂದು ಕಂಫರ್ಟ್ ಲೆವೆಲ್ ಇದೆ ನನಗೆ. ಇಟ್ ಈಸ್ ಲೈಕ್ ಮೈ ಹೌಸ್, ಮೈ ಹೋಮ್ ಅಂತ. ಸೊ ಹಾಗಾಗಿ ನನಗೆ ನಾನು ತಮಿಳ್ನಾಡಿಗೆ ಹೋಗೋದು, ಬೇರೆ ಭಾಷೆಗೆ ಹೋಗೋದು ನನಗೆ ಕಂಫರ್ಟ್ ಲೆವೆಲ್. ಸೊ ಹಾಗಾಗಿ ನಾನು ಆಚೆ ಸಿನಿಮಾ ಮಾಡೋದೇ ಇಲ್ಲ. ಕನ್ನಡಗೆ ಎಂಟ್ರಿ ಆದ್ರಿ, ಕನ್ನಡದವರೇ ಆಗಿದ್ದೀರಿ, ಕನ್ನಡ ಭಾಷೆಯನ್ನ ಕೂಡ ಇವಾಗ ಕಲ್ತಿದ್ದೀರಿ. ಸೊ ನಿಮ್ಗೆ ಕನ್ನಡ ಭಾಷೆ ಕಲಿಯುವಾಗ ಎಷ್ಟು ಕಷ್ಟ ಆಯ್ತು ಅಂತ? ಓ ಗಾಡ್, ಕಷ್ಟ ಅಂದ್ರೆ ಕಷ್ಟ ಪಟ್ ಅಲ್ಲ, ಇಷ್ಟಪಟ್ಟು ಕಲ್ತಿದ್ದೀನಿ. ವಂಡರ್ಫುಲ್. ಜನಗೆ ಇದೆ ಅಂತ ಹೇಳ್ತಾ ಇದೆ, ಅಂಡ್ ಪ್ರಾಣಿಗಳಿಗೆ ಇದ್ದಾರೆ ಅಂತ ಹೇಳ್ತಾ ಇದೆ. ಸೊ ಅಂತ ಮಿಸ್ಟೇಕ್ಸ್ ಐ ಯೂಸ್ ಟು ಮೇಕ್, ಬಟ್ ಸ್ಟಿಲ್ ಕಿವಿಗೆ ಕಣ್ಣು ಆ್ಯಂಡ್ ನನಗೆ ತುಂಬ ಕಷ್ಟ ಆಯಿತು. ಆದರೆ ಐ ಥಿಂಕ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಮೈ ಸ್ಟಾಫ್ ಸ್ಪೆಷಲಿ. ಮೇಡಮ್, ಇಲ್ಲಿ ಪರಭಾಷಾ ನಟಿಯರು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಾದ ನಡೀತಾ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಆ್ಯಕ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಅಂದರೆ ಆ್ಯಕ್ಟರ್ಸ್ಗೆ ಭಾಷೆ ಒಂದು ಲಿಮಿಟೇಷನ್ ಇಲ್ಲ. ಫಸ್ಟ್ ಆಫ್ ಆಲ್ ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್ ವಾಟ್ ಐ ವಾಂಟ್ ಟು ಸೇ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಬೇರೆ ಬೇರೆ ಲ್ಯಾಂಗ್ವೇಜ್ನವರು ಇಲ್ಲಿ ಬಂದಿರೋದ್ರಿಂದ ಇಲ್ಲಿರುವಂಥವ್ರು ಕನ್ನಡದವ್ರಿಗೆ ಎಫೆಕ್ಟ್ ಆಗ್ತದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಅದು ಹೌದು. ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇರೋದು ಒಂದು ಲಿಮಿಟೇಷನ್ ಇದೆ ನಮಗೆ. ಓಕೆ, ಆ್ಯಂಡ್ ನಿಮ್ಗೆ ಗೊತ್ತಿದೆ ಕನ್ನಡ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಒಂದೊಂದು ಸತಿ ತಮಿಳ್ ಚಿತ್ರ ರಿಲೀಸ್ ಆಗುತ್ತೆ, ತೆಲುಗು ಆಗುತ್ತೆ. ಐ ಥಿಂಕ್ ಕರ್ನಾಟಕ ಇಸ್ ದ ಓನ್ಲಿ ಪ್ಲೇಸ್ ಇನ್ ಇಂಡಿಯಾ ವೇರ್ ಎವ್ರಿ ಲ್ಯಾಂಗ್ವೇಜ್ ಇಸ್ ಅಕ್ಸೆಪ್ಟೆಡ್. ಅಲ್ಲ, ಎಲ್ಲೋ ಒಂದ್ ಕಡೆ ಭಯ ಇದೆಯಾ ಬೇರೆ ಭಾಷೆಗಳಲ್ಲಿ ಹೋದ್ರೆ ಮತ್ತೆ ಇಲ್ಲಿ ಅವಕಾಶಗಳು ತಪ್ಪಬಹುದು ಅಂತ ಇದೆಯಾ? ಐ ಥಿಂಕ್ ಐ ಹ್ಯಾವ್ ಡನ್ 38 ಫಿಲ್ಮ್ಸ್ ಇನ್ ಲಾಸ್ಟ್ 6 years. ಐ ಹ್ಯಾವ್ ಆಲ್ವೇಸ್ ಬಿನ್ ಬ್ಯುಸಿ. ನಾನು ಫ್ಲಾಪ್ಸ್ ಕೂಡ ಕೊಟ್ರೂ ಬ್ಯುಸಿ ಆಗಿದ್ದೀನಿ. ಅಂದರೆ ಐ ಥಿಂಕ್ ದಿಸ್ ಇಸ್ 100% ದ ಲವ್ ಆಫ್ ಪೀಪಲ್. ಎಸ್, 100%. ಅದ್ರ ಜೊತೆಗೆ ಐ ಡೋಂಟ್ ರನ್ ಬಿಹೈಂಡ್ ಎನಿಥಿಂಗ್ ಇನ್ ಮೈ ಲೈಫ್. ಏನು ಲೈಫಲ್ಲಿ ಬರಬೇಕು ಅಲ್ವಾ, ಅದು ಬಂದೇ ಬರುತ್ತೆ ಅಷ್ಟೇ. ನಾನು ಇಲ್ಲೇ ಇದ್ದೀನಿ ಆ್ಯಂಡ್ ಐ ಆಮ್ ಹ್ಯಾಪಿ ಹಿಯರ್. ಮೇಡಮ್, ಇವಾಗ ನೀವು ಚಿತ್ರಕಥೆ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊತಿರೋ, ಅಥವಾ ಕೇವಲ ಇವತ್ತಿನ ಟ್ರೆಂಡ್ಗೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕಂತ ಆಯ್ಕೆ ಮಾಡ್ಕೊತೀವಿ? ಸಿನಿಮಾ ಈಸ್ 100% ಎಂಟರ್ಟೈನ್ಮೆಂಟ್. ಓಕೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಾನು ಹೊಸ ಮಾತಾಡ್ತಾ ಇಲ್ಲ. ಆದರೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾವು ಸಿನಿಮಾ ಒಂದು ಟ್ರೆಂಡ್ಗೆ ನಾವು ಮಾಡಲ್ಲ. ಎವ್ರಿ ಮೂವಿ ಈಸ್ ಮೇಡ್ ಫಾರ್ ಎಂಟರ್ಟೈನ್ಮೆಂಟ್. ಪ್ಲಸ್ ಜೊತೆಗೆ ಸೋಷಿಯಲ್ ಮೆಸೇಜ್ ಇದ್ದರೆ ನಮಗೂ ಕೂಡ ತುಂಬ ಇಷ್ಟ ಇರುತ್ತೆ. ಒಂದು ಟೀಮ್ ಒಂದು ಫಿಲಮ್ ಒಂದು ಕಾಲ್ ಶೀಟ್ ಕೊಟ್ಟರೆ ನೀವು ಯಾವ ಥರ ಪ್ರಿಪೇರ್ ಆಗ್ತೀರೋ ಒಂದು ಫಿಲಮ್ಗೆ? ನಾನು ಪ್ರಿಪೇರೇ ಆಗಲ್ಲ. ಡೈರೆಕ್ಟ್ ಹಂಗೆ ಬಂದ್ಬಿಟ್ಟು, ಯಾಕೆಂದರೆ ಬ್ಲ್ಯಾಂಕ್ ಸ್ಲೇಟ್ ಹಾಗೆ ಹೋಗ್ತೀನಿ. ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಓಕೆ, ಸೊ ನಾನು ಒಂದು ಸೀನ ಈ ಥರ ಪರ್ಫಾರ್ಮ್ ಮಾಡ್ತೀನಿ ಆ ಥರ ಅಂತ ಯೋಚನೆ ಮಾಡಲ್ಲ. ಬ್ಲ್ಯಾಂಕ್ ಆಗಿ ಆರಾಮಾಗಿ ರೆಡಿಯಾಗಿ ಸೆಟ್ಗೆಲ್ಲಿ ಹೋಗ್ತೀನಿ. ಅವ್ರು ಏನು ಸೀನ್ ಹೇಳ್ತಾರೆ ಅದನ್ನು ಓಕೆ ಅರ್ಥ ಮಾಡ್ಕೊಂಡು ಅಲ್ಲೇನೆ ಇಂಪ್ರೊವೈಸ್ ಮಾಡ್ತೀನಿ. ಬಟ್ ಕಷ್ಟದ ಸೀನ್ ಬಂದಿತ್ತು ದಂಡುಪಲ್ಯ ಚಿತ್ರದಲ್ಲಿ. ನನಗೆ ಹಂದಿ ಪಿಕ್ ಮಾಡಬೇಕಿತ್ತು, ಇಲ್ಲೇ ಹಂದಿ. ಓಕೆ, ನಾನು ಸೆಟ್ಗೆ ಹೋದಾಗ ಓಕೆ ಆರಾಮಾಗಿ ಶ್ರೀನಿವಾಸ್ ಮೈ ಡೈರೆಕ್ಟರ್ ಅಂದರೆ he is like okay, you are ready, yeah, okay, you see that pig, you can pick that up. I'm like, what, are you mad? Pig, I have to pick the pig. He's like, howdu neenu adanna ettukondu barbeku anta. I said, what, my director's gone mad, what, he's joking anta. And I saw that they
ಸ್ನಾನ ಮಾಡಿಸಿ ಎಲ್ಲ ಪಿಗ್ಗೆ ಕ್ಲೀನ್ ಆಗಿಟ್ಟಿದ್ರು. ಕ್ಲೀನಾಗಿ ಎಲ್ಲ ತಗೊಂಡು ಬಂದರು. ಆ್ಯಂಡ್ ನನಗೆ ನಂಬಿಕೆನೇ ಬರಲಿಲ್ಲ. ಅದು ತುಂಬಾ ಕಷ್ಟ ಸೀನಿತ್ತು ನನಗೆ ನಿಜವಾಗ್ಲೂ. ಬಟ್ ಒಂದು ಕ್ಯಾರೆಕ್ಟರ್ ಅಂತ ನಿಮ್ಗೆ ಹೇಳಿದಾಗ ಈ ಫಿಲ್ಮ್ಗೆ ಅಂತ ನೀವು ಮೈಂಡಲ್ಲಿ ಪ್ರಿಪೇರ್ ಆಗಿರ್ತೀರಾ? ಇದಕ್ಕೇನ ಹೇಗೆ? ದ್ಯಾಟ್ ಎಸ್ ಓವರಾಲ್ ಒಂದು ಕತೆ ಕೇಳಿದಾಗ ಒಂದು ಕತೆ ಆಯ್ಕೆ ಮಾಡಿದಾಗ ಕೂಡ ನಮಗೆ ಏನು ಇಷ್ಟ ಆಗುತ್ತೋ ನನಗೆ ಅಂದರೆ ಐ ವಿಲ್ ಸೇ ಎಸ್ ಓಕೆ ಐ ವಿಲ್ ಡೂ ಇಟ್. ಮೇ ಬಿ ನನಗೆ ಯಾವುದು ಕತೆ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ. ಇಟ್ ಇಸ್ ಆಲ್ ಅಗೇನ್ ಪರ್ಸನಲ್ ಚಾಯ್ಸ್ ಆ್ಯಂಡ್ ಹೌ ಯು ಕನೆಕ್ಟ್ ಯು ನೋ. ಇವ ನಾರುವ ನೆಂದೆನಿಸದಿರಯ್ಯ, ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗಳೆಂದೆನಿಸಯ್ಯ.